ಮೊಸರು ಹಾಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ. ನಾನು ಸಿಂಪಲ್ ಆಗಿರೋ ಹೆಸರು ಬೇಳೆಯಿಂದ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ, ರೈಸ್ ರೆಸಿಪಿ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ಳಿ. ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆ ಮತ್ತು ನಾನು 10 ರೂಪಾಯಿ ಪ್ಯಾಕೆಟ್ದು ತುಪ್ಪ ಹಾಕ್ತಾಯಿದ್ದೀನಿ. GRB ತುಪ್ಪ 1 ಪ್ಯಾಕೆಟ್ ಫುಲ್ ಹಾಕ್ತೀನಿ. 1 ಪ್ಯಾಕೆಟ್ ಫುಲ್ ಹಾಕ್ತೀನಿ. ಬರೀ ತುಪ್ಪದಲ್ಲಿ ನಾವು ಒಗ್ಗರಣೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನ್ ಹಾಕ್ಕೊಳ್ಳಿ, ಚಕ್ಕೆ ಲವಂಗ, ಹಸಿಮೆಣಸಿನ್ಕಾಯಿ ಹಾಗೆ ಹಾಕ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿಲ್ಲ. ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾವು ಹಾಗೆ ಹಾಕೋದ್ರಿಂದ ಖಾರ ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ. ಅದರಿಂದ ನಾನು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದೆ, ಹಾಗೆ ಹಾಕಿದ್ದೀನಿ. ಫಸ್ಟು ಹಸಿಮೆಣಸಿನ್ಕಾಯಿ ಹಾಕಿದ ತಕ್ಷಣ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡಿ, ಇಲ್ಲಾಂದರೆ ಮೇಲೆಲ್ಲ ಸಿಡಿಯುತ್ತೆ. ಸ್ವಲ್ಪ ಕರಿಬೇವು, 2 ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಈ ಗ್ಲಾಸಲ್ಲಿ ಅರ್ಧ ಬೇಳೆ ಇದೆ. ಅರ್ಧಕ್ಕರ್ಧ ನೀವು ಅರ್ಧ ಬೇಳೆ ಅರ್ಧ ಅಕ್ಕಿ ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಾಂದರೆ ನಾನು ಅರ್ಧ ಬಂದು ಬೇಳೆ ಹಾಕ್ತೀನಿ, 1 ಗ್ಲಾಸಷ್ಟು ಅಕ್ಕಿ ಹಾಕ್ತೀನಿ. ನಿಮಗೆ ಬೇಳೆ ಜಾಸ್ತಿ ಬೇಕು ಅಂತಂದರೆ ಅರ್ಧಕ್ಕರ್ಧ ಹಾಕ್ಕೊಳ್ಬೇಕು ನೀವು. ಒಂದು ಗ್ಲಾಸ್ ಬೇಳೆ ಮತ್ತು ಅಕ್ಕಿ ಇದರ್ಧ ಹಾಕಿದ್ದೀನಿ ನಾನು. ಪೊಂಗಲ್ಗೆ ನಾವೇನು ಮಾಡ್ತೀವಿ, 1ಕ್ಕೆ 3 ಗ್ಲಾಸ್ ನೀರು ಹಾಕ್ತೀವಿ. ಇದು ಪೊಂಗಲ್ ಮಾಡೋ ಥರನೇ, ಬಟ್ ನಾವು ಡೈರೆಕ್ಟ್ ಒಗ್ಗರಣೆ ಮಾಡ್ತೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡ್ಕೊಂಡು 1 ಗ್ಲಾಸಿಗೆ 2 ಗ್ಲಾಸ್ ರೀತಿ ನೀರು ಆ್ಯಡ್ ಮಾಡ್ಕೊಬೇಕು. ತುಪ್ಪದಲ್ಲೇ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಬಿಟ್ಟು 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಹಾಕಿ 2 ವಿಷಿಲ್ ಕೂಗಿಸ್ಕೊಳ್ಳಿ. ನಾವು ಅನ್ನ ಹೆಂಗೆ ಮಾಡ್ತೀವೋ ಆ ರೀತಿ ಉದ್ರುದ್ರಾಗಿರಬೇಕು. ಮುದ್ದೆ ಥರ ಅಂದರೆ ಪೊಂಗಲ್ ಥರ ನೀರು ಜಾಸ್ತಿ ಹಾಕಿ ಮೆತ್ತಗೆ ಮಾಡಬಾರ್ದು. ಇದು ಉದ್ರುದ್ರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬಂದು ನೀವು ಮೊಸರು ಜೊತೆ ತಿನ್ನೋಡಿ, ತುಂಬ ಸೂಪರಾಗಿರುತ್ತೆ ರುಚಿ. ಇದು ಕಾಂಬಿನೇಷನ್ನೇ ಮೊಸರು. ಗಟ್ಟಿ ಮೊಸರು ಇಟ್ಕೊಳ್ಳಿ. ಗಟ್ಟಿ ಮೊಸರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಏನು ಬೇಡ, ಪ್ಲೇನ್ ಮೊಸರಲ್ಲಿ ತಿನ್ನೋಡಿ, ತುಂಬ ಸೂಪರಾಗಿರುತ್ತೆ. ನಾನು ಇದನ್ನು ಕಿಚಡಿ ಅಂತ ಹೇಳ್ತೀನಿ, ಹೆಸರುಬೇಳೆ ಕಿಚಡಿ ಅಂತ. ಹಾಗಾಗಿ 2 ಗ್ಲಾಸ್ ನೀರು ಹಾಕಿ 2 ವಿಷಲ್ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಆಗುತ್ತೆ. ನಾವು ಹೆಸರುಬೇಳೆಯಿಂದ ನಾವು ಕಿಚಡಿ ಮಾಡಿದ್ವಲ್ಲ, ಈ ರೀತಿ ಉದ್ರುದ್ರಾಗಿರಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಉದ್ರುದ್ರಾಗಿರುತ್ತೆ. ಇದಕ್ಕೆ ಮೊಸರು ಜೊತೆ ತಿನ್ನೋಡಿ, ತುಂಬ ಸೂಪರಾಗಿರುತ್ತೆ. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಮಾಡ್ಬೋದು.
ತರಕಾರಿ ಏನೂ ಇಲ್ಲ ಅಂತಂದ್ರೂ ಪದಾರ್ಥದಿಂದನೇ ಬೇಗ ನಾವು ಮಾಡಬೇಕಾಗಿರೋದು ಹೆಸರುಬೇಳೆ ಕಿಚಡಿ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ. ಮೊಸರು ಹಾಕ್ಕೊಳ್ಳಿ. ರೀತಿ ನೀವು ಹೆಸರುಬೇಳೆಯಿಂದ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.